ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಈಗಾಗಲೇ ತಮ್ಮನೇಲಿ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಎಲ್ಲ ಪಿಂಚಣಿದಾರರಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ ಈ ಒಂದು ಜುಲೈ ತಿಂಗಳಲ್ಲಿ ಬಂದಿರುವಂಥ ಪಿಂಚಣಿ ಬಗ್ಗೆ. ಯಾಕಂದರೆ ಏನಪ್ಪ ಅಂದರೆ ಪಿಂಚಣಿದಾರರಿಗೆ ಬದಲಾವಣೆ ಏನಾಗಿದೆ ಅಂದರೆ, ಪಿಂಚಣಿದಾರರು ಅವರ ಒಂದು ಅಮೌಂಟ್ ಪಡ್ಕೋಬೇಕು ಅಂದರೆ ಅವರು ಇವಾಗ ಜುಲೈ ತಿಂಗಳಂದರೆ 10ನೇ ತಾರೀಕು ಮೇಲೆ 15ನೇ ತಾರೀಕು ಒಳಗಡೆ, 10ನೇ ತಾರೀಕಿಗೆ ಅವ್ರು ಬಿಡುಗಡೆ ಮಾಡಿದ್ರೆ 15ನೇ ತಾರೀಕು ಒಳಗಡೆ ಅಥವಾ ಒಂದೊಂದ್ಸತಿ 20ನೇ ತಾರೀಕುವರೆಗೂ ಹೊಂಟೋಗ್ತಾ ಇತ್ತು. ಅವರು ಅಲ್ಲಿವರೆಗೂ ಕಾಯಬೇಕಾಗ್ತಿತ್ತು ಪಿಂಚಣಿದಾರರು ಹಣಕ್ಕೋಸ್ಕರ. ಈ ತಿಂಗಳು ಏನಾಗಿದೆ ಅಂದರೆ 2ನೇ ತಾರೀಕಿಗೆ ಆಲ್ಮೋಸ್ಟ್ ವಿಧವೆ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಿತ ಯೋಜನೆಯಡಿ ಪಡ್ಕೋತಾ ಇರುವಂತಹ ಪಿಂಚಣಿ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಪಿಂಚಣಿದಾರರಿಗೆ ಬಿಗ್ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಈ ಜುಲೈ ತಿಂಗಳಲ್ಲಿ 2ನೇ ತಾರೀಕಿಗೆ ಆಲ್ಮೋಸ್ಟ್ ಎಲ್ಲ ಪಿಂಚಣಿದಾರರಿಗೂ ಹಣನ ತಲುಪಿದೆ ಅಂತಲೇ ಹೇಳ್ಬೋದು. ಇದೇ ಒಂಥರ ಭರ್ಜರಿ ಸಿಹಿ ಸುದ್ದಿ. ಹಾಗೆ ಸುಮಾರು ಜನ ಎಲ್ಲರೂ ಪಿಂಚಣಿದಾರರು ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗಿನ್ನೂ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಜುಲೈ ಕಂತಲ್ಲಿ ಏನು ಪಿಂಚಣಿದಾರರಿಗೆ ಹಣ ರಿಲೀಸ್ ಆಯ್ತಲ್ವಾ, ಅದು ಬಂದಿಲ್ಲ ಅಂದ್ರೇನು ಓಕೆ, ಇನ್ನೇನು ಬರಬಹುದು. ಇಲ್ಲ ಅಂದರೆ ನಿಮಗೆ ಒಂದು 2 ಇಲ್ಲ 3 ಮಂತ್ಸಿಂದ ನಿಮಗೆ ಪಿಂಚಣಿ ಹಣ ಪಡ್ಕೋತಾನೆ ಇಲ್ಲ, ನೀವು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂದರೆ ಸೊ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ. ಯಾಕಂದರೆ ಈಗ ಸುಮಾರು ಜನ ಯಾರ್ಯಾರು ಅನರ್ಹ ಪಿಂಚಣಿದಾರ ಇದಾರೋ ಅಂದರೆ ಇಲ್ಲದೆ ಇರೋರು ಕೂಡ ಸುಮಾರು ಜನ ಪಿಂಚಣಿ ಹಣ ಪಡ್ಕೋತಾ ಇದ್ರಲ್ವ. ಸೊ ಆ ಥರದವರಿಗೆಲ್ಲ ಸರ್ಕಾರ ಫೈಂಡ್ ಔಟ್ ಮಾಡಿ ಕ್ಯಾನ್ಸಲ್ ಮಾಡಿದಾರಲ್ವ. ಸೊ ಹೀಗಾಗಿ ಬೈ ಮಿಸ್ ಆಗಿ ಅರ್ಹ ಪಿಂಚಣಿದಾರರದು ಕೂಡ ಅಕೌಂಟ್ಗಳು ಡಿಲೀಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ನಿಮಗೆ 2 ಮಂತ್ಸ್ ಅಥವಾ ಈ ಜುಲೈ ಕಂತಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಪಿಂಚಣಿದಾರರಿಗೆ ಹಣ ಬಂದಿದೆ. ಇನ್ನೊಂದು ವೀಕ್ ಹಂಗೆ ಕಾಯಿರಿ. ಬಂದಿಲ್ಲ ಅಂದರೆ ದಯವಿಟ್ಟು ಮನೇಲೇ ಕುತ್ಕೋಬೇಡಿ, ಬರುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೋಬೇಡಿ. ಸೊ ವಿಚಾರಿಸಿ, ಅಥವಾ ಏನಾದರೂ KYC ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂದರೆ ಪಿಂಚಣಿದಾರರದು ತುಂಬ ಜನ ಅಕೌಂಟ್ಗಳೆಲ್ಲ ಡಿಲೀಟ್ ಆಗಿದೆ. ಸೊ ನಿಮ್ಮದು ಆಗಿರ್ಬೋದು. ಸೊ ಹೀಗಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತಮ್ಮೆಲ್ಲರಿಗೂ ಪಿಂಚಣಿದಾರರಿಗೆ ಯಾರ್ಯಾರು ತುಂಬ ಜನ ಕಮೆಂಟ್ ಮಾಡಿದ್ರಿ, ನಮಗೆ ಈ ಜಿಲ್ಲೆ ಇದೆ, ನಮಗೆ ಪಿಂಚಣಿ ಹಣ ಈ ತಿಂಗಳಲ್ಲಿ ನಮಗೆ 2ನೇ ತಾರೀಕಿಗೆ ರಿಲೀಸ್ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು, ಅದೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಇದೇ ಥರ ಆದಷ್ಟು ಬೇಗ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರು ಕಾಯ್ತಾ ಇರ್ತಾರಲ್ವ, ತಿಂಗಳಾದರೆ ಸರಿ ನಮಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರ ಒಂದೊಂದ್ಸತಿ ಬೇಗನೆ ಬಂದ್ಬಿಡೋದು, ಒಂದೊಂದ್ಸತಿ ತುಂಬ ಲೇಟ್ ಆಗೋದು. ಆದರೆ ಈ ತಿಂಗಳಲ್ಲಿ ಏನು ಹಾಕಿದ್ರಲ್ವ 2ನೇ ತಾರೀಕಿಗೆ, ಇಷ್ಟು ಬೇಗ ಯಾವ ತಿಂಗಳಲ್ಲೂ ಹಾಕಿರ್ಲಿಕ್ಕೆ ಇಲ್ಲ ಅಂತ ಭಾವಿಸ್ತೀನಿ. ಸೊ ಇದೇ ಥರ ಇನ್ನು ಮುಂದೆ ಕೂಡ ಬೇಗನೆ ಪಿಂಚಣಿದಾರರ ಹಣನ ಬಿಡುಗಡೆ ಆಗಲಿ ಅಂತ ಭಾವಿಸ್ತೀನಿ. ಅದೇ ರೀತಿ ಯಾರಿಗೆ ಹಣ ಬಂದಿಲ್ವೋ ಸೊ ಅವರು ಕೂಡ ಚೆಕ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಸೊ ತಮ್ಮೆಲ್ಲರಿಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಯಾವ್ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಪಿಂಚಣಿ ಹಣ ಬಂದಿದೆಯಾ ಅದು ಕಮೆಂಟ್ ಮಾಡಿ, ಅಥವಾ ಬಂದೇ ಇಲ್ವಾ ಅಂದರೆ ಅದು ಕೂಡ ಕಮೆಂಟ್ ಮಾಡಿ. ಜೊತೆಯಲ್ಲಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.